ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು PSI ಎಕ್ಸಾಮು ಏನು 13th January ಕಂಡಕ್ಟ್ ಆಗಿತ್ತಲ್ಲ, 13th January 2019 ಅದರ ಕ್ವೆಶನ್ ಪೇಪರ್ನ ಅನಲೈಸ್ ಮಾಡ್ಕೊಳ್ಳೋಣ. ಪ್ರತಿಯೊಂದು ಕ್ವೆಶನ್ ಪೇಪರಲ್ಲೂ ಕೂಡ 15ರಿಂದ 20 ಕ್ವೆಶನ್ ನಾವು ಅನಲೈಸ್ ಮಾಡಿಕೊಂಡು ಏನು ಬೇರೆ ಟೈಪ್ ಕ್ವೆಶನ್ನು ಕೇಳ್ಬೋದು ನಮಗೆ ಅಂತಂದರೆ ಫ್ಯೂಚರಲ್ಲಿ ಬರುವಂಥದ್ದು PSI ಎಕ್ಸಾಮ್ಸು. ಇವಾಗ 2019ನಲ್ಲಿ ಮೋಸ್ಟ್ಲಿ ಜುಲೈಯಲ್ಲಿ ಇನ್ನೊಂದು ಸರಿ ಕಂಡಕ್ಟ್ ಮಾಡಿರ್ತಾರೆ PSI ಎಕ್ಸಾಮ್ಸು. ಆ ಟೈಮಲ್ಲಿ ಏನು ಕೇಳ್ಬೋದು, ಮತ್ತು ESI ಎಕ್ಸಾಮ್ಸು ಕೂಡ ಪ್ಯಾಟರ್ನು ಸಿಮಿಲರ್ ಆಗಿರುತ್ತೆ. ಸೊ ESI ಎಕ್ಸಾಮ್ಸ್ಗೂ ಕೂಡ ಯಾವ ಥರ ಕ್ವೆಶನ್ ಕೇಳ್ಬೋದು. ಇವಾಗ USI ಎಕ್ಸಾಮ್ ನೋಡಿ ಫೆಬ್ರವರಿ 2nd ಅಥವಾ 3rd ವೀಕಲ್ಲಿ ಕಂಡಕ್ಟ್ ಮಾಡ್ಕೊಂಡಿರ್ತಾರೆ. ಅದರಲ್ಲೂ ಕೂಡ ನಮಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ಕ್ವೆಶನ್ ಪೇಪರ್ನ ನಾವು ಇದರಲ್ಲಿ ಅನಲೈಸ್ ಮಾಡ್ಕೊಂಡಿರೋಣ. ಇದರಲ್ಲಿ ಪಾರ್ಟ್ 1 ಅಂತಂದರೆ ಪೇಪರ್ 1ನ ನಾವು ಅನಲೈಸ್ ಮಾಡ್ಕೊಳ್ಳಲ್ಲ, ಯಾಕಂತಂದರೆ ಎಸ್ಸೇಸ್ ನೋಡಿ ಒಬ್ಬೊಬ್ಬರು ಒಂದೊಂದು ಥರ ಚೂಸ್ ಮಾಡ್ಕೊಂಡು ಬರ್ದಿರ್ತಾರೆ. ಟ್ರಾನ್ಸ್ಲೇಷನು ಕೂಡ ಒಬ್ಬೊಬ್ಬರು ಒಂದೊಂದು ಥರ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಬರ್ದಿರ್ತಾರೆ. ಸೊ ಅದ್ರ ಬಗ್ಗೆ ನಾವೇನು ಡಿಸ್ಕಷನ್ ಮಾಡ್ಕೊಳ್ಳೋದು ಬೇಡ, ಬರೀ ಈ ಕ್ವೆಶನ್ ಪೇಪರ್ ಅಷ್ಟೇ ನಾವು ಕಂಪ್ಲೀಟಾಗಿ ಅನಲೈಸ್ ಮಾಡ್ಕೊಂಡಿರೋಣ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಇಲ್ಲಿ ಫಸ್ಟ್ ಕ್ವೆಶನ್ ನೋಡಿ, ನನ್ನ ಹತ್ರ ಇರುವಂಥದ್ದು ಕ್ವೆಶನ್ ಪೇಪರ್ ಬಂದ್ಬಿಟ್ಟು ಸೀರೀಸ್ D ಇದು ಕ್ವೆಶನ್ ಪೇಪರ್ ಇರುವಂಥದ್ದು. ಸೊ ಇಲ್ಲಿ ಫಸ್ಟ್ ಕ್ವೆಶನ್ ನೋಡ್ಕೊಂಡಿರಿ ಮತ್ತು ಥರ್ಡ್ ಕ್ವೆಶನ್ನು ಕೂಡ ನೋಡ್ಕೊಂಡಿರಿ. ಸೊ ನಿಮಗೆ ಒಂದು ಕ್ವೆಶನ್ ಇದರಲ್ಲಿ ಆನ್ಸರ್ ಮಾಡೋಕ್ಕೆ ಬಂದರೆ ನೀವು ಇನ್ನೊಂದು ಕ್ವೆಶನ್ನು ಕೂಡ ಆರಾಮಾಗಿ ಆನ್ಸರ್ ಮಾಡಿರ್ತೀರ. ಯಾಕೆ ಅಂತಂದರೆ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ ಏನು ಕೇಳ್ತಾ ಇದ್ದಾರೆ, ಫಂಡಮೆಂಟಲ್ ರೈಟ್ಸ್ನ ಗಾರ್ಡಿಯನ್ ಯಾರು ಇರ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಾವು ಬೇಸಿಕ್ಸ್ನ ಏನಾದರೂ ನೋಡ್ಕೋಬೇಕು ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆರ್ಟಿಕಲ್ ನಂಬರ್ ನಮಗೆ 12ರಿಂದ 35ವರೆಗೂ, ಆರ್ಟಿಕಲ್ ನಂಬರ್ 12ರಿಂದ 35ವರೆಗೂ ಕೂಡ ನಮಗೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳ್ತಾ ಇರುತ್ತೆ. ಸೊ ಆರ್ಟಿಕಲ್ ನಂಬರ್ 12ಅಲ್ಲಿ ಡೆಫಿನೇಷನ್ಸ್ ಇರುತ್ತೆ, ಮತ್ತು 13ನಲ್ಲಿ ಬೇರೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ, 14ನಲ್ಲಿ ಬೇರೆ ಇರುತ್ತೆ, ಈಕ್ವಾಲಿಟಿ ಬಿಫೋರ್ ಲಾ ಅಂತ. ಸೊ ಅದೇ ಥರ ಕಂಟಿನ್ಯೂ ಆಗಿ 35ವರೆಗೂ ಇರುತ್ತೆ. ಸೊ ಇದರಲ್ಲಿ ನೀವು ಆರ್ಟಿಕಲ್ ನಂಬರಿಂದು ಬರೀ ಟೈಟಲ್ನ ಓದ್ಕೊಂಡ್ಬಿಟ್ಟಿದ್ರೆ ಸಾಕಾಗಿರುತ್ತೆ. ಆರ್ಟಿಕಲ್ ನಂಬರ್ 32 ಏನು ಹೇಳುತ್ತೆ ನಮಗೆ, ಆರ್ಟಿಕಲ್ ನಂಬರ್ 32 ನಾವೇನಾದರೂ ನೋಡ್ಕೊಂಡಿದ್ರೆ ಸುಪ್ರೀಂ ಕೋರ್ಟಲ್ಲಿ ನಾವು ಡೈರೆಕ್ಟಾಗಿ ಎನ್ಫೋರ್ಸ್ ಮಾಡ್ಕೋಬೋದು. ನಮ್ಮ ಫಂಡಮೆಂಟಲ್ ರೈಟ್ ಏನಾದ್ರು ವೈಲೇಟ್ ಆಗಿದ್ದರೆ ಸುಪ್ರೀಂ ಕೋರ್ಟಲ್ಲಿ ನಾವು ಡೈರೆಕ್ಟಾಗಿ ಇದನ್ನು ಎನ್ಫೋರ್ಸ್ ಮಾಡ್ಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಬಗ್ಗೆ ಇದು ಮಾತಾಡ್ತಾ ಇರುತ್ತೆ, ರೆಮಿಡೀಸ್ ಪ್ರೊವೈಡ್ ಮಾಡೋಕ್ಕೆ ಮಾತಾಡ್ತಾ ಇರುತ್ತೆ ಆರ್ಟಿಕಲ್ ನಂಬರ್ 32. ಸೊ ಸುಪ್ರೀಂ ಕೋರ್ಟ್ ಅಂತಂದರೆ ಏನು, ಜುಡಿಷಿಯರಿಯಲ್ಲಿ ಬರುತ್ತಾ, ಲೆಜಿಸ್ಲೇಚರಲ್ಲಿ ಬರುತ್ತಾ, ಎಕ್ಸಿಕ್ಯೂಟಿವ್ಸಲ್ಲಿ ಬರುತ್ತಾ? ಸುಪ್ರೀಂ ಕೋರ್ಟ್ ಅಂತಂದರೆ ಜಡ್ಜ್ ಅಲ್ವಾ, ಸೊ ಅದು ಬರುವಂಥದ್ದು ಜುಡಿಷಿಯರಿಯಲ್ಲಿ. ಸೊ ಆನ್ಸರ್ ಬಂದ್ಬಿಟ್ಟು ಏನಾಗಿರುತ್ತೆ ನಮಗೆ D ಆಗಿರುತ್ತೆ ಇಲ್ಲಿ, ಜುಡಿಷರಿ. ಸೊ ಇವಾಗ ಡೈರೆಕ್ಟಾಗಿ ಥರ್ಡ್ ಕ್ವೆಶನ್ ನೋಡ್ಕೊಳ್ಳೋಣ. ಫಸ್ಟ್ ಕ್ವೆಶನ್ಗೆ ಆನ್ಸರೇ ನೋಡಿ ಥರ್ಡ್ ಕ್ವೆಶನ್ನಲ್ಲಿದೆ. ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಆನ್ ಇಂಡಿವಿಜುವಲ್ ಮೂವ್ ದ ಸುಪ್ರೀಂ ಕೋರ್ಟ್ ಡೈರೆಕ್ಟ್ಲಿ ಇನ್ ಕೇಸ್ ಆಫ್ ಎನಿ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಸೊ ವೈಲೇಷನ್ ಅಂತಂದರೆ ವೈಲೇಟ್ ಆದಾಗ ಅಂತಂದರೆ ನಿಮ್ಮ ಫಂಡಮೆಂಟಲ್ ರೈಟ್ಸ್ನ ಯಾರಾದರೂ ವೈಲೇಟ್ ಮಾಡಿದ್ದಿದ್ರೆ ಆವಾಗ ನೀವು ಯಾವ ಆರ್ಟಿಕಲ್ನ ಯೂಸ್ ಮಾಡ್ಕೋಬೋದು ಅಂತಂದರೆ ಆರ್ಟಿಕಲ್ ನಂಬರ್ 32 ಯೂಸ್ ಮಾಡ್ಕೋಬೋದು. ಸೊ ಆರ್ಟಿಕಲ್ ನಂಬರ್ 32 ಮತ್ತು ಜುಡಿಷರಿ ಒಂದು ಗೊತ್ತಿದ್ದರೆ ಇನ್ನೊಂದನ್ನು ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು ಆಗಿರುತ್ತೆ ಇದರಲ್ಲಿ. ಸೊ ಇದನ್ನು ನೋಡ್ಕೊಂಡ್ವಿ ನಾವು. ಇವಾಗ ನೆಕ್ಸ್ಟು ಆರ್ಟಿಕಲ್ ನಂಬರ್ 31 ಬಗ್ಗೆನೂ ಕೂಡ ನೋಡ್ಕೊಳ್ಳೋಣ. ಆರ್ಟಿಕಲ್ ನಂಬರ್ 31 ನೋಡ್ಕೊಂಡಿರಿ, ರೈಟ್ ಟು ಪ್ರಾಪರ್ಟಿ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ ನಂಬರ್ 31 ಬಂದ್ಬಿಟ್ಟು ರೈಟ್ ಟು ಪ್ರಾಪರ್ಟಿ ಬಗ್ಗೆ ಹೇಳುತ್ತೆ. ಬಟ್ ಈ ರೈಟ್ ಟು ಪ್ರಾಪರ್ಟಿ ಅಂತ ಏನಿತ್ತಲ್ಲ, ಇದನ್ನು ನೋಡಿ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟು 1978ಅಲ್ಲಿ ಏನು ಮಾಡಿದ್ರಲ್ಲ, ಅದರಲ್ಲಿ ಇದನ್ನು ತೆಗೆದುಬಿಟ್ಟು ಇದನ್ನು ನೋಡಿ ಆರ್ಟಿಕಲ್ ನಂಬರ್ 300A ಇನ್ಸರ್ಟ್ ಮಾಡಿದ್ದಾರೆ. ಸೊ ಇವಾಗ ನಮಗೆ ಯಾವ ಆರ್ಟಿಕಲ್ಲು ಫಂಡಮೆಂಟಲ್ ರೈಟ್ಸಲ್ಲಿ ಇಲ್ಲ ಅಂತ ಕೇಳಿದ್ರೆ ಆನ್ಸರ್ ಬಂದ್ಬಿಟ್ಟು ಆರ್ಟಿಕಲ್ ನಂಬರ್ 31 ಇವಾಗ ಫಂಡಮೆಂಟಲ್ ರೈಟ್ಸಲ್ಲಿ ಇಲ್ಲ, ಯಾಕಂತಂದರೆ ಇದು ರೈಟ್ ಟು ಪ್ರಾಪರ್ಟಿ ಇತ್ತು ಅಂತ. ನೆಕ್ಸ್ಟ್ ನಾವು ಆರ್ಟಿಕಲ್ ನಂಬರ್ 28 ಬಗ್ಗೆ ನೋಡ್ಕೋಬೇಕು ಅಂತಂದರೆ ನೋಡ್ಕೊಂಡಿರಿ. ಆರ್ಟಿಕಲ್ ನಂಬರ್ 28 ಏನು ಹೇಳುತ್ತೆ ಅಂತಂದರೆ ಒಂಥರ ರಿಲಿಜಿಯಸ್ ವರ್ಷಿಪ್ಪು ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅಂತಂದರೆ ಇವಾಗ ಏನಾದ್ರು ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ತಾವಲ್ಲ, ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಅದರಲ್ಲಿ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ನ ಪ್ರೊವೈಡ್ ಮಾಡೋಂಗಿಲ್ಲ. ನೋ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಶಾಲ್ ಬಿ ಪ್ರೊವೈಡೆಡ್ ಇನ್ ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಯಾವ ಥರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತ, ಹೋಲಿ ಆರ್ ಮೇಂಟೈನ್ಡ್ ಬೈ ಸ್ಟೇಟ್ ಫಂಡ್ಸ್. ಸೊ ಸ್ಟೇಟ್ ಫಂಡ್ಸ್ನ ಯೂಟಿಲೈಸ್ ಮಾಡಿಕೊಂಡು ಏನಾದರೂ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ ನಡೀತಾ ಇದ್ದರೆ ಅದರಲ್ಲಿ ಯಾವುದೇ ರಿಲಿಜನ್ನ ಕೂಡ ಅವರು ಪ್ರಮೋಟ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಹೇಳುತ್ತೆ ನಮಗೆ ಆರ್ಟಿಕಲ್ ನಂಬರ್ 28.
ಆರ್ಟಿಕಲ್ ನಂಬರ್ ನಾವು 29 ನೋಡ್ಕೋಬೇಕು ಅಂತಂದರೆ ಇದು ಮೈನಾರಿಟೀಸ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಮೈನಾರಿಟೀಸ್ಗಳ ರೈಟ್ಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇರುವಂಥದ್ದು. ನೆಕ್ಸ್ಟ್ ನಮಗೆ ಆರ್ಟಿಕಲ್ ನಂಬರ್ 32 ಏನು ಮಾಡುತ್ತೆ ಅಂತಂದರೆ ಫಂಡಮೆಂಟಲ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇರುವಂಥದ್ದು ಆರ್ಟಿಕಲ್ ನಂಬರ್ 32. ನೆಕ್ಸ್ಟ್ ನಾವು ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷರಿ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿರ್ತೀನಿ. ಗೌರ್ಮೆಂಟಲ್ಲಿ ನೋಡ್ಕೊಂಡಿರಿ 3 ಪಾರ್ಟ್ಸ್ ಇರುತ್ತೆ. ಯಾವುದಾದ್ರು ಇರುತ್ತೆ ಅಂತಂದರೆ ಲೆಜಿಸ್ಲೇಚರ್ ಇರುತ್ತೆ, ಮತ್ತು ಎಕ್ಸಿಕ್ಯೂಟಿವ್ ಇರುತ್ತೆ, ಅದಾದಮೇಲೆ ಅದ್ರ ಜೊತೆಗೆ ಜುಡಿಷರಿ ಇರುತ್ತೆ. ಲೆಜಿಸ್ಲೇಚರ್ ಅಂತಂದರೆ ಲಾ ಮಾಡೋರಿಗೆ ನಾವು ಲೆಜಿಸ್ಲೇಚರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಎಕ್ಸಾಂಪಲು ಪಾರ್ಲಿಮೆಂಟು. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ಸ್ ಅಂತಂದರೆ ಮಿನಿಸ್ಟರ್ಸ್ ಇರ್ತಾರಲ್ಲ ಅವ್ರನ್ನ ನಾವು ಎಕ್ಸಿಕ್ಯೂಟಿವ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾಕಂತಂದರೆ ಇವರು ಲಾಸ್ ಏನು ಮಾಡಿರ್ತಾರಲ್ಲ ಅದನ್ನು ಇವರು ಇಂಪ್ಲಿಮೆಂಟ್ ಮಾಡಿರ್ತಾರೆ. ಸೊ ಜುಡಿಷರಿ ಅಂತಂದರೆ ಜಡ್ಜು. ಇವಾಗ ನಮ್ಮ ಸುಪ್ರೀಂ ಕೋರ್ಟಲ್ಲಿ ಅಥವಾ ಅಂತಂದರೆ ನಮ್ಮ ನಾರ್ಮಲಾಗಿ ಏನಾದ್ರು ರೈಟ್ಸ್ ನಮ್ದು ಏನಾದ್ರು ವೈಲೇಟ್ ಆಗಿದ್ದರೆ ಅವಾಗ ನಾವು ಜಡ್ಜ್ ಹತ್ರ ಹೋಗ್ಬೋದು ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸೊ ಅದು ಜುಡಿಷರಿ. ನೆಕ್ಸ್ಟ್ ಫಸ್ಟ್ ಜನರಲ್ ಎಲೆಕ್ಷನ್ಸ್ ಎಲ್ಲಿ ಯಾವಾಗ ಕನೆಕ್ಟ್ ಆಗಿತ್ತು ಅಂತ ಕೇಳಿದ್ರೆ ಆನ್ಸರ್ ಬಂದ್ಬಿಟ್ಟು 1951. ನೆಕ್ಸ್ಟ್ ಕ್ವೆಶನ್ ನಾವು ನೋಡ್ಕೋಬೇಕು ಅಂತಂದರೆ ನೋಡಿ, ಕಿಸಾನ್ ದಿವಸ್ನ ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ಆನ್ಸರ್ ಬಂದ್ಬಿಟ್ಟು ಕಿಸಾನ್ ದಿವಸ್ನ ನಾವು ಪ್ರತಿ ಡಿಸೆಂಬರ್ 23 ಇದನ್ನು ಸೆಲೆಬ್ರೇಟ್ ಮಾಡ್ಕೊಂಡಿರ್ತೀವಿ. ಸೊ ನಿಮ್ಮ ಎಕ್ಸಾಮ್ ಇರುತ್ತಲ್ಲ, ಎಕ್ಸಾಮ್ ಇಂದ ಪ್ರೀವಿಯಸ್ 2 ತಿಂಗಳು, ಇವಾಗ ನಿಮ್ಮದು ESI ಎಕ್ಸಾಮು ಫೆಬ್ರವರಿಯಲ್ಲಿದೆ ಅಂತ ಅಂದ್ಕೊಳ್ಳಿ. ESI ಎಕ್ಸಾಮ್ ಫೆಬ್ರವರಿಯಲ್ಲಿದೆ ಅಂತಂದರೆ ನೀವು ಜಾನ್ವರಿ ಮತ್ತು ಡಿಸೆಂಬರು ಮತ್ತು ನವಂಬರ್ ರಿಲೇಟೆಡು ಏನೇನು ಇಂಪಾರ್ಟೆಂಟ್ ಡೇಟ್ಸು ಮತ್ತು ಆ ಡೇಟ್ನ ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ ಮತ್ತು ಅದರ ಥೀಮ್ಗಳು ಕೂಡ ಒಂದ್ಸರಿ ನೋಡ್ಕೊಂಡಿರಿ. ಇದರ ರಿಲೇಟೆಡು ನಾನು ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ ವಿಡಿಯೋ ಮಾಡಿಟ್ಟಿದ್ದೀನಿ, ಇಂಪಾರ್ಟೆಂಟ್ ಡೇಟ್ಸ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ನವಂಬರ್ವರೆಗೂ ಕೂಡ ಕವರ್ ಮಾಡ್ಕೊಂಡಿದ್ದೀನಿ. ಒಂದ್ಸರಿ ನೀವು ಬೇಕಾದರೆ ಅದನ್ನು ನೋಡ್ಕೋಬೋದು ಅಥವಾ ನೀವೇ ಅದನ್ನು ಪ್ರಿಪೇರ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ಕ್ವೆಶನು, ಹೂ ಹ್ಯಾಸ್ ಟೇಕನ್ ಚಾರ್ಜ್ ಆಸ್ ನ್ಯೂ CEO ಆ್ಯಂಡ್ MD ಆಫ್ ಇನ್ಫೋಸಿಸ್. ಸೊ CEO ಮತ್ತು MD ಯಾರಿದ್ದಾರೆ ಇವಾಗ ಅಂತಂದರೆ ಸಲೀಲ್ ಪಾರೇಖ್ ಇದ್ದಾರೆ. ಸೊ ಇದರಲ್ಲಿ ನಮಗೆ ಇನ್ನೊಂದು ಇಂಪಾರ್ಟೆಂಟು ಒಬ್ಬರು ಪರ್ಸ್ನಾಲಿಟಿ ಕಾಣ್ತಾರೆ. ಅದು ಯಾರು ಅಂತಂದರೆ ನಂದನ್ ನೀಲ್ಕೇಣಿ ಅಂತ. ಇವ್ರ ರಿಲೇಟೆಡು ನಾವು ಈಗ ರೀಸೆಂಟಾಗಿ ಡಿಸ್ಕಸ್ ಮಾಡ್ಕೊಂಡಿದ್ವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಕಮಿಟಿನ ಸೆಟಪ್ ಮಾಡಿತ್ತು. ಸೊ ಕಮಿಟಿನ ಸೆಟಪ್ ಮಾಡಿರ್ಬೇಕಾದ್ರೆ ಅದರಲ್ಲಿ ನಂದನ್ ನೀಲ್ಕೇಣಿ ಅವರಿದ್ದರು. ಸೊ ಡಿಜಿಟಲ್ ಪೇಮೆಂಟ್ನ ರಿವ್ಯೂ ಮಾಡೋದಕ್ಕೋಸ್ಕರ ಸೆಟಪ್ ಮಾಡಿದರು. ಇದೊಂದು ಕಮಿಟಿಯಲ್ಲೂ ಕೂಡ ನಂದನ್ ನೀಲ್ಕೇಣಿ ಅವರಿದ್ದರು. ಮತ್ತು ಸುಪ್ರೀಂ ಕೋರ್ಟು ಕೂಡ ಒಂದು ಕಮಿಟಿನ ಸೆಟಪ್ ಮಾಡಿತ್ತು. ಸೊ ಯಾವುದ್ರ ರಿಲೇಟೆಡು ಅಂತಂದರೆ ಇದು SSC CGL ರಿಲೇಟೆಡು ಏನು ಎಕ್ಸಾಮಿನ ಸ್ಕ್ಯಾಮ್ ಆಯ್ತಲ್ಲ 2017 ಆ ಥರ ಸ್ಕ್ಯಾಮ್ ಆಗಬಾರ್ದು. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನೀವು ಒಂದು ಗೈಡ್ಲೈನ್ಸ್ನ ಪ್ರೊವೈಡ್ ಮಾಡಿ ಅಂತ ಹೇಳ್ಬಿಟ್ಟು 3 ಜನರ ಒಂದು ಕಮಿಟಿನ ಸೆಟಪ್ ಮಾಡಿತ್ತು. ಅದರಲ್ಲಿ ಒಬ್ಬರು ಬಂದ್ಬಿಟ್ಟು ನಂದನ್ ನೀಲ್ಕೇಣಿ. ಸೊ ಇವರು ಒನ್ ಆಫ್ ದ ಫೌಂಡರ್ಸು ಇನ್ಫೋಸಿಸಿಂದು. ಸೊ ನಂದನ್ ನೀಲ್ಕೇಣಿ ಅವರ ಹೆಸರು ನೆನ್ಪಿಟ್ಕೊಂಡಿರಿ. ಇವಾಗ ಪ್ರೆಸೆಂಟ್ ಯಾರಿದ್ದಾರೆ CEO ಇನ್ಫೋಸಿಸ್ದು ಅಂತಂದರೆ ಸಲೀಲ್ ಪಾರೇಖ್. ನೆಕ್ಸ್ಟು ಕೆಲವೊಂದು ಇಂಪಾರ್ಟೆಂಟ್ ಕಂಪನೀಸ್ಗಳ CEO ಕೂಡ ನಾವು ನೋಡ್ಕೊಂಡಿರೋಣ. ಇವಾಗ ನೆಕ್ಸ್ಟ್ ನಾವು ವಿಪ್ರೋ CEO ಯಾರಿದ್ದಾರೆ ಅಂತ ನೋಡ್ಕೊಳ್ಳೋಣ. ವಿಪ್ರೋ CEO ನೋಡಿ ಇವಾಗ ಅಬೀದ್ ಅಲಿ ನೀಮು ಜ್ವಾಲಾ ಅಂತ ಇದೆ. ಸೊ ಅಬೀದ್ ಅಲಿ ಅಂತ ಹೇಳ್ಬಿಟ್ಟು ನೀವು ನೆನ್ಪಿಟ್ಕೊಂಡಿರಿ. ಅದಾದಮೇಲೆ ನಾವು TCS CEO ಏನಾದ್ರು ನೋಡ್ಕೋಬೇಕು ಅಂತಂದರೆ TCS ಅಲ್ಲಿ ಇವಾಗ ನೋಡಿ ರಾಜೇಶ್ ಗೋಪಿನಾಥನ್ ಅವರು TCSನ CEO ಆಗಿದ್ದಾರೆ ಇವಾಗ ಪ್ರೆಸೆಂಟು. ಅದಾದಮೇಲೆ ನಾವು ಫೇಸ್ಬುಕ್ಕಿನ CEO ಯಾರು ಅಂತ ನೋಡ್ಕೋಬೇಕು ಅಂತಂದರೆ ಫೇಸ್ಬುಕ್ CEO ನೋಡಿ ಮಾರ್ಕ್ ಝಕರ್ಬರ್ಗ್. ನೆಕ್ಸ್ಟು ಮೈಕ್ರೋಸಾಫ್ಟಿನ CEO ಯಾರಿದ್ದಾರೆ ಇವಾಗ ಪ್ರೆಸೆಂಟು ಅಂತಂದರೆ ಸತ್ಯ ನಡೇಲಾ. ಇವ್ರು ನೋಡಿ 2014 ಕೂಡ ಇವರೇ CEO ಆಗಿದ್ದಾರೆ. ಅದಾದಮೇಲೆ ನಾವು ಗೂಗಲಿನ ಪ್ರೆಸೆಂಟ್ CEO ಯಾರಿದ್ದಾರೆ ಅಂತ ಕೇಳಿದ್ರೆ ನಿಮಗೆ ಆನ್ಸರ್ ಬಂದ್ಬಿಟ್ಟು ಸುಂದರ್ ಪಿಚೈ. ಸೊ ಸುಂದರ್ ಪಿಚೈ ಅವರು ನೋಡಿ 2015 CEO ಆಗಿದ್ದಾರೆ. ಸತ್ಯ ನಡೇಲಾ ಅವರು 2014 CEO ಆಗಿದ್ದಾರೆ. ಇಷ್ಟು ಇಂಪಾರ್ಟೆಂಟ್ ಕಂಪನೀಸು, ಇದರ CEOಗಳು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಎಕ್ಸಾಮ್ಸಲ್ಲಿ ಕೇಳ್ಬೋದು ಇದನ್ನು. ಸಿಕ್ಸ್ತ್ ಕ್ವೆಶನು, ವಿಚ್ ಟೆಲಿಕಾಮ್ ಕಂಪನಿ ಹ್ಯಾಸ್ ಲಾಂಚ್ಡ್ VoIP ಬೇಸ್ಡು ವಿಂಗ್ಸ್ ಅಂತ ಒಂದು ಫೋನ್ ಸರ್ವಿಸಸ್ನ ಲಾಂಚ್ ಮಾಡಿದೆ. ಯಾವ ಕಂಪನಿ ಲಾಂಚ್ ಮಾಡಿದೆ ಅಂತಂದರೆ ಆನ್ಸರ್ ಬಂದ್ಬಿಟ್ಟು ಇದನ್ನು BSNL ಲಾಂಚ್ ಮಾಡಿರುವಂಥದ್ದು. ಸೊ VoIP ಅಂತಂದರೆ ಏನು? VoIP ಅಂತಂದರೆ ನೋಡಿ ಅದು ಇಂಟರ್ನೆಟ್ ಟೆಲಿಫೋನಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಂಟರ್ನೆಟ್ ಮೂಲಕ ನಾವು ಫೋನ್ನ ಯೂಸ್ ಮಾಡಿದ್ರೆ ಅದನ್ನು ನಾವು VoIP ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ವಿಂಗ್ಸ್ ಸರ್ವಿಸಸ್ ನೋಡಿ ಇದನ್ನು ಲಾಂಚ್ ಮಾಡಿರುವಂಥದ್ದು ಆಗಸ್ಟ್ 2018 ಲಾಂಚ್ ಮಾಡಿದರು. ಸೊ ಆಗಸ್ಟ್ 2018 ಲಾಂಚ್ ಮಾಡಿದರು. ಈ ವಿಂಗ್ಸ್ ಸರ್ವಿಸ್ ಅಂತಂದರೆ ಇದರಲ್ಲಿ ನೋಡಿ ಸಿಮ್ ಕಾರ್ಡು ಇರಲ್ಲ ಅಥವಾ ಯಾವುದಾದ್ರು ಕೇಬಲ್ ವೈರಿಂಗು ಕೂಡ ಇರಲ್ಲ ಇದರಲ್ಲಿ. ಸೊ ಇದರಲ್ಲಿ ವಿಂಗ್ಸ್ ಸರ್ವಿಸಲ್ಲಿ ಅಂತಂದರೆ ಏನು, ಫ್ರೀ ಅನ್ಲಿಮಿಟೆಡಾಗಿ ಆಡಿಯೋ ವಿಡಿಯೋ ಕಾಲಿಂಗ್ ಮಾಡ್ಕೋಬೋದು. ಒಂದು ವರ್ಷಕ್ಕೆ ಎಷ್ಟಿರುತ್ತೆ ಕಾಸ್ಟು ಅಂತಂದರೆ ಇವಾಗ 1099 ರುಪೀಸು ಇಟ್ಟಿದ್ದಾರೆ. ಇದನ್ನು ನಿಮ್ಮ ಹತ್ರ ಯಾವುದೇ ಡೇಟಾ ಕನೆಕ್ಷನ್ ಇರ್ಬೋದು, ಯಾವುದೇ ಸಿಮ್ ಕಾರ್ಡ್ ಇರ್ಬೋದು, ವೈಫೈ ಇರ್ಬೋದು ಅಥವಾ 3G ಇರ್ಬೋದು,
ಅಥವಾ 2G ಇರ್ಬೋದು ಅಥವಾ 4G, 2G ಇರಲ್ಲ ಅನಿಸುತ್ತೆ, 4G ಇರ್ಬೋದು. ಈ ಥರ ನಿಮಗೆ ಯಾವುದೇ ಆಪ್ರೇಟರ್, ಏರ್ಟೆಲ್ ಆಗಿರಲಿ, ರಿಲಯನ್ಸ್ ಜಿಯೋ ಆಗಿರಲಿ ಅಥವಾ ವೋಡಾಫೋನ್ ಆಗಿರಲಿ, ಯಾವುದೇ ಇದ್ರೂ ಕೂಡ ಅದರಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಸೊ ವಿಂಗ್ಸು ಒಂಥರ ವೀಡಿಯೋ ಕಾಲ್ಸು ಸಪೋರ್ಟ್ ಮಾಡುತ್ತೆ. ಸೊ ಇದನ್ನು ನೆನ್ಪಿಟ್ಕೊಂಡಿರಿ, ಇದೊಂಥರ ಆ್ಯಪ್ ಬೇಸ್ಡ್ ಇದು. ಸೊ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಕಾಲ್ ಮಾಡೋಕ್ಕೆ ಯಾರು ಸರ್ವಿಸಸ್ ಲಾಂಚ್ ಮಾಡಿರೋದು ಅಂತಂದರೆ PSNL ಲಾಂಚ್ ಮಾಡಿರೋಂಥದ್ದು. VoIP ಅಂದರೆ ಏನು ಅಂತ ನೀವು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಬಂದ್ಬಿಟ್ಟು VS ನೈಪಾಲ್ ಅವರು. VS ನೈಪಾಲ್ ಅವರು ರೀಸೆಂಟಾಗಿ ತೀರ್ಕೊಂಡಿದ್ರು, ನೋಬೆಲ್ ಪ್ರೈಸ್ ವಿನ್ನಿಂಗು ಆಥರ್ ಇವರು. ಸೊ ನೋಬೆಲ್ ಪ್ರೈಸ್ ವಿನ್ನಿಂಗು ಯಾರ್ಯಾರು ಆಥರ್ಸ್ ಇದ್ದಾರೆ ಅಂತಂದರೆ ಈ ವರ್ಷ ಯಾರ್ಯಾರು ನೋಬೆಲ್ ಪ್ರೈಸ್ ವಿನ್ ಆಗಿದ್ದಾರೆ ಅದರ ರಿಲೇಟೆಡ್ ನಾನು ವೀಡಿಯೋ ಮಾಡಿದ್ದೀನಿ ನನ್ನ ಅಕಾಡೆಮಿ ಪ್ಲಾಟ್ಫಾರ್ಮಲ್ಲಿ, ಅದನ್ನು ಒಂದ್ಸರಿ ನೋಡ್ಕೊಳ್ಳಿ ನೀವು. ಇವರು ಬರೆದಿರುವಂಥದ್ದು ಈ 3 ಬುಕ್ಸು ಇವರೇ ಬರೆದಿರುವಂಥದ್ದು. ಬಟ್ ಇದು 4ನೇ ಬುಕ್ ಇದೆಯಲ್ಲ, ದ ರಿಮೇನ್ಸ್ ಆಫ್ ದ ಡೇ ಇವರು ಬರೆದಿರುವಂಥದ್ದಲ್ಲ. ಇದನ್ನು ನೋಡಿ ಬರೆದಿರುವಂಥವ್ರು ಯಾರು ಅಂತಂದರೆ ಕಜುವೋ ಇಶಿಗುರೋ. ಸೊ ಪ್ರೊನೌನ್ಸಿಯೇಷನ್ ಸ್ವಲ್ಪ ತಪ್ಪಾಗ್ಬೋದು ನೋಡಿ, ಕಜುವೋ ಇಶಿಗುರೋ ಇವರು ಬರೆದಿರುವಂಥದ್ದು. ಅದಾದಮೇಲೆ ನೆಕ್ಸ್ಟ್ ಕ್ವೆಶನ್ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ಎಷ್ಟು ಬಯೋಸ್ಫಿಯರ್ ರಿಸರ್ವ್ಸು ಇಂಡಿಯಾದಲ್ಲಿರುವಂಥದ್ದು ವರ್ಲ್ಡ್ ನೆಟ್ವರ್ಕಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ? ಇದಕ್ಕೆ ಆನ್ಸರ್ ನೋಡಿ 11. ಟೋಟಲ್ ಆಗಿ ಎಷ್ಟು ಬಯೋಸ್ಫಿಯರ್ ರಿಸರ್ವ್ ಇದ್ದಾವೆ ಇಂಡಿಯಾದಲ್ಲಿ ಅಂತಂದರೆ 18 ಬಯೋಸ್ಫಿಯರ್ ರಿಸರ್ವ್ ಇದ್ದಾವೆ ಇಂಡಿಯಾದಲ್ಲಿ. ಸೊ ಈ ಇರೋಂಥ 18ಅಲ್ಲಿ ಏನು ಮಾಡಿದ್ದಾರೆ, 11 ಬಯೋಸ್ಫಿಯರ್ ರಿಸರ್ವ್ಸ್ ಏನೇನಿದಾವಲ್ಲ ಅದನ್ನೆಲ್ಲ ಇವರು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ಸಲ್ಲಿ. ಸೊ ಇವಾಗ ನಾವು ಬಯೋಸ್ಫಿಯರ್ ರಿಸರ್ವ್ಸು ಕರ್ನಾಟಕದಲ್ಲಿ ಏನಾದ್ರು ನೋಡ್ಕೋಬೇಕು ಅಂತಂದರೆ ನಮ್ಗೆ ಯಾವುದಿದೆ ಬಯೋಸ್ಫಿಯರ್ ರಿಸರ್ವು? ಇಲ್ಲಿರುವಂಥದ್ದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಇದೆ. ಸೊ ನೀಲಗಿರಿ ನಮಗೆ ಬಯೋಸ್ಫಿಯರ್ ರಿಸರ್ವ್ ಇರೋವಂಥದ್ದು. ಎಲ್ಲಿದೆ ಇದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್? ನಮಗೆ ವೆಸ್ಟರ್ನ್ ಘಾಟ್ಸ್ ಮತ್ತು ನೀಲಗಿರಿ ರೇಂಜಸ್ಸು ಮತ್ತು ವೆಸ್ಟರ್ನ್ ಘಾಟ್ಸಲ್ಲಿ ಏನಿದೆಯಲ್ಲ ಇದು ನಮಗೆ ಸೌತ್ ಇಂಡಿಯಲ್ಲಿ ಅಲ್ಲಿ ಇರುವಂಥದ್ದು. ಇದು ನಿಯರ್ಲಿ ನಮಗೆ 6000 ಸ್ಕ್ವೇರ್ ಕಿಲೋಮೀಟರಷ್ಟು ಇದಿದೆ ನೀಲಗಿರಿ ಬಯೋಸ್ಫಿಯರ್ ರಿಸರ್ವು. ಇದು ಕೂಡ ವರ್ಲ್ಡ್ ಹೆರಿಟೇಜ್ ಸೈಟು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಯಾವಾಗ ಅಂತಂದರೆ ಯುನೆಸ್ಕೋ ಇದನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದೆ 2012ಅಲ್ಲಿ. ರೀಸೆಂಟಾಗಿ ಬಿಟ್ಟಿರುವಂಥದ್ದು 2 ಕಂಟ್ರಿ ಯಾವುದು ಯುನೆಸ್ಕೋ ಅಂತಂದರೆ ನಮಗೆ USA ಮತ್ತು ಇಸ್ರೇಲು ಇವಾಗ ರೀಸೆಂಟಾಗಿ ಯುನೆಸ್ಕೋನ ಬಿಟ್ಬಿಟ್ಟಿದೆ. ಸೊ ಇಷ್ಟು ನೀವು ಬಯೋಸ್ಫಿಯರ್ ರಿಸರ್ವ್ಸ್ ಬಗ್ಗೆ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಕ್ವೆಶನು, ಕರ್ನಾಟಕ ಪೊಲೀಸ್ ಫ್ಲ್ಯಾಗ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರು ನಾವು 2 ಏಪ್ರಿಲ್ ಅಂತ ನೋಡ್ಕೊಂಡಿದ್ವಿ. ಸೊ ಇವಾಗ ಕರ್ನಾಟಕ ಪೊಲೀಸ್ ರಿಲೇಟೆಡ್ ಅಂತೂ PSIಯಲ್ಲಿ ಕ್ವೆಶನ್ ಅಂತೂ ಕೇಳ್ತಾನೆ ಇರ್ತಾರೆ. ಸೊ ಸ್ವಲ್ಪ ಇವಾಗ ನೋಡ್ಕೊಂಡಿರೋಣ. ಸೊ ಫಸ್ಟ್ ಆಫ್ ಆಲ್ ನಾವು ರೇಂಜ್ಗಳನ್ನ ನೋಡ್ಕೊಂಡ್ಬಿಟ್ಟಿರೋಣ ಕರ್ನಾಟಕ ಪೊಲೀಸಿಂದು. ಸೊ ನಾವು ಫಸ್ಟು ರೇಂಜ್ನ ನೋಡ್ಕೋಬೇಕು ಅಂತಂದರೆ ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಟು ಯಾವ ರೇಂಜಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ, ಯಾಕಂತಂದರೆ ಕೇಳ್ತಾರೆ. ಇವಾಗ ಎಕ್ಸಾಂಪಲು ನೆಕ್ಸ್ಟ್ ಎಕ್ಸಾಮಲ್ಲಿ ಚಿಕ್ಕಬಳ್ಳಾಪುರ ಇದು ಏನು ಪೊಲೀಸ್ ಲಿಮಿಟ್ಸ್ ಇದೆಯಲ್ಲ ಇದು ಯಾವ ರೇಂಜಲ್ಲಿ ಬರುತ್ತೆ ಅಂತಂದರೆ ಆನ್ಸರ್ ನಮಗೆ ಸೆಂಟ್ರಲ್ ರೇಂಜು ಬೆಂಗಳೂರಲ್ಲಿ ಬರುತ್ತೆ. ಸೊ ಸದರ್ನ್ ರೇಂಜು ಮೈಸೂರಲ್ಲಿ ಇರುವಂಥದ್ದು ಯಾವ್ದಾವ್ದು ಬರುತ್ತೆ ಇದರಲ್ಲಿ ಡಿಸ್ಟ್ರಿಕ್ಟ್ಸ್ ಅಂತಂದರೆ ಮೈಸೂರು, ಕೊಡಗು, ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ. ವೆಸ್ಟರ್ನ್ ರೇಂಜ್ ಎಲ್ಲಿದೆ? ಮಂಗಳೂರಲ್ಲಿದೆ. ಇದರಲ್ಲಿ ಯಾವ್ದಾವ್ದು ಬರುತ್ತೆ? ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು ಮತ್ತು ಉಡುಪಿ. ಈಸ್ಟರ್ನ್ ರೇಂಜ್ ಎಲ್ಲಿದೆ? ದಾವಣಗೆರೆ. ಇದರಲ್ಲಿ ಚಿತ್ರದುರ್ಗ, ಶಿವಮೊಗ್ಗ, ಹಾವೇರಿ ಮತ್ತು ದಾವಣಗೆರೆ ಬರುತ್ತೆ. ನೆಕ್ಸ್ಟು ಸೆಂಟ್ರಲ್ ರೇಂಜು ಬೆಂಗಳೂರಲ್ಲಿರುತ್ತೆ. ಅದರಲ್ಲಿ ತುಮಕೂರು, ಕೋಲಾರ, ಬೆಂಗಳೂರು, KGF, ಅದಾದಮೇಲೆ ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಇದರಲ್ಲಿ ಬರುತ್ತೆ. ನಾರ್ತನ್ ರೇಂಜ್ ನೋಡಿ ಬೆಳಗಾವಿಯಲ್ಲಿರುವಂಥದ್ದು, ಬೆಳಗಾವಿ, ವಿಜಯಪುರ, ಧಾರವಾಡ, ಬಾಗಲಕೋಟೆ ಮತ್ತು ಗದಗ ಇದರಲ್ಲೇ ಬರುವಂಥದ್ದು. ನಾರ್ತ್ ಈಸ್ಟರ್ನ್ ರೇಂಜ್ ಅಂತ ಒಂದಿದೆ, ಇದನ್ನು ನೋಡ್ಕೊಂಡಿರಿ. ಯಾಕಂತಂದರೆ ನಮಗೆ ನಾರ್ತ್ ವೆಸ್ಟರ್ನ್ ರೇಂಜ್ ಅಂತ ಯಾವುದೂ ಇಲ್ಲ ಇಲ್ಲಿ. ಸೊ ನಾರ್ತ್ ಈಸ್ಟರ್ನ್ ರೇಂಜ್ ಬಂದ್ಬಿಟ್ಟು ಕಲಬುರಗಿ ಇದೆ, ಕಲಬುರಗಿ, ಬೀದರು, ಯಾದಗಿರಿ. ಬಳ್ಳಾರಿ ರೇಂಜು ಇದು ಬಳ್ಳಾರಿ, ರಾಯಚೂರು ಮತ್ತು ಕೊಪ್ಪಳು. ಸೊ ಇದೆಲ್ಲ ಯಾವ್ಯಾವ ರೇಂಜಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ಮತ್ತು ಯಾವ್ಯಾವ ರೇಂಜಿನ ಬೇಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಟ್ರೈನಿಂಗ್ ಸೆಂಟರ್ಸ್ ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ನೋಡಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತಂದರೆ ಮೈಸೂರಲ್ಲಿದೆ. ಕರ್ನಾಟಕ ಸ್ಟೇಟ್ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಎಲ್ಲಿದೆ? ಚನ್ನಪಟ್ಟಣದಲ್ಲಿದೆ. ನೆಕ್ಸ್ಟು ಪೊಲೀಸ್ DR ಬೆಂಗಳೂರಲ್ಲಿದೆ. ನೆಕ್ಸ್ಟು ಟ್ರಾಫಿಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು ಕೂಡ ಬೆಂಗಳೂರಲ್ಲಿದೆ. ಕರ್ನಾಟಕ ಸ್ಟೇಟ್ ಪೊಲೀಸ್ ಟ್ರೈನಿಂಗ್ ಸೆಂಟರು ಸ್ಕೂಲ್ ನೋಡಿ, ಟ್ರೈನಿಂಗ್ ಸ್ಕೂಲ್ ಬಂದ್ಬಿಟ್ಟು ಚನ್ನಪಟ್ಟಣದಲ್ಲಿದೆ, ಟ್ರೈನಿಂಗ್ ಸೆಂಟರ್ ಬಂದ್ಬಿಟ್ಟು ಗುಲ್ಬರ್ಗಲ್ಲಿದೆ. ಸ್ಪೆಷಲ್ ಬ್ರಾಂಚ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬಂದ್ಬಿಟ್ಟು ಬೆಂಗಳೂರಲ್ಲಿದೆ. ನೆಕ್ಸ್ಟು ವೈರ್ಲೆಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕೂಡ ಬೆಂಗಳೂರಲ್ಲೇ ಇರುವಂಥದ್ದು. ಸೊ ಇವೆಲ್ಲ ಇಂಪಾರ್ಟೆಂಟು, ನೆನ್ಪಿಟ್ಕೊಂಡಿರಿ. ಯಾಕಂತಂದರೆ ಪೊಲೀಸ್ ರಿಲೇಟೆಡೇ ಆಗಿರೋದ್ರಿಂದ ಇದನ್ನು ಕೂಡ ಕೇಳುವಂಥದ್ದು ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ಕ್ವೆಶನ್ ನಾವು ನೋಡ್ಕೊಳ್ಳೋಣ. ಯೂನಿಯನ್ ಗೌರ್ಮೆಂಟು ಹ್ಯಾಸ್ ಕಾನ್ಸ್ಟಿಟ್ಯೂಟೆಡ್ ಹೈ ಲೆವೆಲ್ ಕಮಿಟಿ ಟು ಸಜೆಸ್ಟ್, ಇದೇ ಯಾವುದಕ್ಕೋಸ್ಕರ? ಲಾಸ್ ರಿಲೇಟೆಡ್ಡು
ಮಾಬ್ ಲಿಂಚಿಂಗ್ ರಿಲೇಟೆಡ್ ಲಾಸ್ನ ಸಜೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಯಾವ ಕಮಿಟಿನ ಸೆಟಪ್ ಮಾಡಿತ್ತು? ಆನ್ಸರ್ ಬಂದ್ಬಿಟ್ಟು ರಾಜೀವ್ ಗೌಬಾ ಕಮಿಟಿ. ಇದರ ರಿಲೇಟೆಡ್ ನಾನು ಮುಂಚೆ ಎಡಿಟೋರಿಯಲ್ ಕೂಡ ಮಾಡ್ಕೊಂಡಿದ್ದೆ. ಇದರ ರಿಲೇಟೆಡ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನೀವೇನಾದ್ರು ನಾನು ಮಾಡಿರೋಂಥದ್ದು ಎಡಿಟೋರಿಯಲ್ಸ್ ನೋಡ್ಕೊಂಡಿದ್ರೆ ಅದರಲ್ಲಿ ಕಂಪ್ಲೀಟಾಗಿ ಇದರ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ಸ್ ಇದ್ದಾವೆ. ನೀವು ಬೇಕಾಗಿದ್ದರೆ ಅದನ್ನು ನೋಡ್ಕೊಂಡಿರ್ಬೋದು. ಅದರಲ್ಲಿ ಲಿಂಚಿಂಗ್ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ಕೊಂಡಿದ್ದೀನಿ. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಎಸ್ಸೇಸು ಕೂಡ. ಕೇಳಿದ್ರೆ ಇವಾಗ ನೆಕ್ಸ್ಟು ESI ಅಥವಾ PSI ಎಕ್ಸಾಮಲ್ಲಿ ಮಾಬ್ ಲಿಂಚಿಂಗ್ ಮೇಲೆ ಎಸ್ಸೇನು ಕೂಡ ಕೇಳ್ಬೋದು. ಸೊ ಮಾಬ್ ಲಿಂಚಿಂಗು ಲಾಸ್ಟು ಅಂತಂದರೆ ಆಗಸ್ಟು ಸೆಪ್ಟೆಂಬರು ಆ ರೀಜನಲ್ಲಿ ಆ ಟೈಮಲ್ಲಿ ತುಂಬ ನ್ಯೂಸಲ್ಲಿತ್ತು. ಇದರ ಮೇಲೆ ಎಸ್ಸೇನು ಕೂಡ ಕೇಳ್ಬೋದು. ನೆಕ್ಸ್ಟ್ ಕ್ವೆಶನು, ಫಸ್ಟ್ ಡ್ರಾಫ್ಟು ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸು ರಿಲೀಸ್ ಮಾಡಿರೋವಂಥದ್ದು ಯಾವ ಸ್ಟೇಟು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಆನ್ಸರ್ ಬಂದ್ಬಿಟ್ಟು ನೋಡಿ, ಫಸ್ಟ್ ಡ್ರಾಫ್ಟು ರಿಲೀಸ್ ಮಾಡಿರೋವಂಥದ್ದು ಅಸ್ಸಾಮು. ಸೊ ಇದು ನೋಡಿ ಯಾವಾಗ ಲಾಸ್ಟ್ ಡೇಟು ರಿಲೀಸ್ ಆಗಿರೋದು ಅಂತಂದರೆ ಜುಲೈ 2018. ಸೊ 31 ಜುಲೈ 2018 ಇದನ್ನು ರಿಲೀಸ್ ಮಾಡಿರೋವಂಥದ್ದು. ಇದ್ರ ಮೇಲೆ ನಾವು ಎಡಿಟೋರಿಯಲ್ ಕೂಡ ನೋಡ್ಕೊಂಡಿದ್ವಿ ಮತ್ತು ಕರೆಂಟ್ ಅಫೇರ್ಸ್ ಸೆಕ್ಷನಲ್ಲೂ ಕೂಡ ನಾವು ನೋಡ್ಕೊಂಡಿದ್ವಿ ಅನ್ ಅಕಾಡೆಮಿಯಲ್ಲಿ. ಸೊ ಎಡಿಟೋರಿಯಲಲ್ಲಿ ನಾವು ನೋಡ್ಕೊಂಡಿದ್ವಿ ಅಸ್ಸಾಂ ಅಕಾರ್ಡ್ ಅಂತ 1985 ಏನು ಸೈನ್ ಮಾಡ್ಕೊಂಡಿದ್ರು ಮತ್ತು ಯಾವ ಡೇಟ್ ಆದಮೇಲೆ ಇದು NRC ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು, ಯಾವುದಕ್ಕೋಸ್ಕರ NRCನ ಅಪ್ಡೇಟ್ ಮಾಡ್ತಾ ಇದ್ದಾರೆ, ಇದರಲ್ಲಿ ಆಗ್ತಾ ಇರೋವಂಥದ್ದು ಪ್ರಾಬ್ಲಮ್ಸ್ ಏನು, ಮತ್ತು ಇದು NRCಯಲ್ಲಿ ಒಂದು 15 ಕ್ರೈಟೀರಿಯಾ ಕೊಟ್ಟಿದ್ದಾರೆ. ಅಂತಂದರೆ NRCಯಲ್ಲಿ ನೋಡಿ ಬೇಸಿಕ್ಸ್ ಹೇಳಬೇಕು ಅಂತಂದರೆ NRCಯಲ್ಲಿ ಹೆಸರಿದ್ದರೆ ನಾವು ಇಂಡಿಯನ್ ಸಿಟಿಸನ್ಸು. NRCಯಲ್ಲಿ ಹೆಸರು ನಮ್ದೇನಾದ್ರು ಇರಲಿಲ್ಲ ಅಂತಂದರೆ ನಾವು ಇಲ್ಲೀಗಲ್ ಮೈಗ್ರೆಂಟ್ಸು. ಸೊ ಇಲ್ಲೀಗಲ್ ಮೈಗ್ರೆಂಟ್ಸ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತಾರೆ. ಸೊ ಇಲ್ಲೀಗಲ್ ಮೈಗ್ರೆಂಟ್ಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಹೊಸದಾಗಿ ಅಪ್ಡೇಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿತ್ತು. ಸೊ ಅದಕ್ಕೋಸ್ಕರ ಇದನ್ನು ಅಪ್ಡೇಟ್ ಮಾಡಿರುವಂಥದ್ದು ರೀಸೆಂಟಾಗಿ ಸ್ಟೇಟ್ ಬಂದ್ಬಿಟ್ಟು ಅಸ್ಸಾಮು. ಸೊ ಕಂಪ್ಲೀಟ್ಲಿ ಬೇಸಿಕ್ ಕ್ವೆಶನ್ ಇದು ಅಸ್ಸಾಮು. ಅದಾದಮೇಲೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡು ಇದು ವಿನೋದ್ ಖನ್ನಾ ಅವ್ರಿಗೆ ಕೊಟ್ಟಿರುವಂಥದ್ದು ಪಾಸ್ಟುಮಸ್ಲಿ. ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದು ಪ್ರತಿ ಟೈಮು ಕೂಡ ಕೇಳ್ತಾ ಇರ್ತಾರೆ. ಸೊ ಮೂವಿ ರಿಲೇಟೆಡ್ ಅಂತೂ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡು ಕೇಳಿರ್ತಾರೆ. ಅಥವಾ ನ್ಯಾಷನಲ್ ಅವಾರ್ಡು ಯಾವ ಆ್ಯಕ್ಟರಿಗೆ ಅಥವಾ ಯಾವ ಆ್ಯಕ್ಟ್ರೆಸ್ಸಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ಕೇಳ್ತಾ ಇರ್ತಾರೆ. ಇದನ್ನು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಕ್ವೆಶನು, ಹಿರೋಶಿಮಾ ಮತ್ತು ನಾಗಾಸಾಕಿಯಲ್ಲಿ ಏನು ಬಾಂಬಿಂಗ್ಸ್ ಆಗಿತ್ತಲ್ಲ 1945 ಸೊ ಬಾಂಬಿಂಗ್ಸ್ ರಿಲೇಟೆಡ್ಡು ಕ್ವೆಶನ್ನು ಕೇಳ್ತಾನೆ ಇರ್ತಾರೆ PSI ಅಥವಾ ESI ಎಕ್ಸಾಮ್ಸು. ಕೆಲವೊಂದು ಟೈಮ್ ಏನು ಕೇಳಿರ್ತಾರೆ ಅಂತಂದರೆ ಅದರ ಡೇಟ್ಸ್ನ ಕೇಳಿರ್ತಾರೆ, ಎಕ್ಸಾಕ್ಟ್ ಡೇಟು ಎಕ್ಸಾಕ್ಟ್ ಇಯರ್ನ ಕೊಟ್ಟಿರ್ತಾರೆ. ಬಟ್ ಈ ಟೈಮ್ ಏನು ಕೇಳಿದ್ದಾರೆ ಅಂತಂದರೆ ಯಾವ ಐಲ್ಯಾಂಡಲ್ಲಿ ಅದು ಬರೋದು ಅಂತ ಹೇಳ್ಬಿಟ್ಟು. ಸೊ ಇದರ ಆನ್ಸರ್ ಬಂದ್ಬಿಟ್ಟು ಹಾನ್ಶೂ ಮತ್ತು ಕ್ಯೋಶು ಐಲ್ಯಾಂಡು. ಸೊ ಹಾನ್ಶೂ ಬಂದ್ಬಿಟ್ಟು ಹಿರೋಶಿಮಾಗೆ, ಕ್ಯೋಶು ಬಂದ್ಬಿಟ್ಟು ನಾಗಾಸಾಕಿಗೆ. ಸೊ ನಾವು ಇದರ ರಿಲೇಟೆಡು ಸ್ವಲ್ಪ ಬೇಸಿಕ್ಸ್ನ ನೋಡ್ಕೊಂಡ್ಬಿಟ್ಟಿರೋಣ. ಇದು ನೋಡಿ ಯಾವ ಡೇಟಲ್ಲಿ ಆಕರ್ ಆಗಿತ್ತು ಅಥವಾ ಯಾವ ಡೇಟಲ್ಲಿ ಇದು ಆಗಿತ್ತು ಅಂತಂದರೆ ಆನ್ಸರು ನಮಗೆ ಇದು 6th August 1945. 6th August 1945 ಈ ಡೇಟು ಇಂಪಾರ್ಟೆಂಟು ನೋಡ್ಕೊಂಡಿರಿ. ಸೊ ಯಾವ ಬಾಂಬರ್ ಬಂದಿತ್ತು ಅಂತಂದರೆ ಅಮೇರಿಕನ್ B-29 ಬಾಂಬರು. ಅದಕ್ಕೆ ಹೆಸರು ಏನಂತ ಇಟ್ಟಿದ್ರು, ಎನೋಲಾ ಗೆ. ಇದು ಅಟಾಮಿಕ್ ಬಾಂಬ್ ಆಗಿತ್ತು. ಯಾವ ಥರ ಬಾಂಬ್ ಆಗಿತ್ತು ಅಂತಂದರೆ ಅಟಾಮಿಕ್ ಬಾಂಬು. 6th August 1945 ಅಮೇರಿಕನ್ B-29 ಬಾಂಬರು ಎನೋಲಾಗೆ ಇದು ಅಟಾಮಿಕ್ ಬಾಂಬ್ ಆಗಿತ್ತು, ಹಿರೋಶಿಮಾ ಮೇಲೆ ಬಿದ್ದಿರುವಂಥದ್ದು. ಸೊ ಇದರ ರಿಲೇಟೆಡ್ಡು ಮತ್ತು ಬೇರೆ ಫ್ಯಾಕ್ಟ್ಸ್ ಏನೇನಿದ್ದಾವೆ ನೋಡ್ಕೊಳ್ಳೋಣ. ಇದು ನೋಡಿ ಲಿಟಲ್ ಬಾಯ್. ಈ ಅಟಾಮಿಕ್ ಬಾಂಬಿಗೆ ಏನು ಹೆಸರಿತ್ತು ಅಂತಂದರೆ ಈ ಅಟಾಮಿಕ್ ಬಾಂಬಿನ ಹೆಸರು ನೋಡಿ ಲಿಟಲ್ ಬಾಯ್ ಅಂತ ಅಟಾಮಿಕ್ ಬಾಂಬ್ ಅಂತ ಹೆಸರಿತ್ತು. ಇದು ಹಿರೋಶಿಮಾ ಮೇಲೆ ಬಿದ್ದಿರುವಂಥದ್ದು. ನೆಕ್ಸ್ಟ್ ಟೈಮು ಅಟಾಮಿಕ್ ಬಾಂಬಿನ ನಿಕ್ ನೇಮ್ ಏನಿತ್ತು ಅಂತ ಕೇಳಿದ್ರೆ ಲಿಟಲ್ ಬಾಯ್ ಅಂತ. ಸೊ ಇದು ತುಂಬಾ ಜಾಸ್ತಿ ಡಿಸ್ಟ್ರಕ್ಷನ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಿತ್ತು. ಆ ಡಿಸ್ಟ್ರಕ್ಷನ್ಸಿನ ಟೋಲ್ ಎಲ್ಲ ಕೇಳುವಂಥದ್ದು ಪ್ರಾಬಬಿಲಿಟಿ ತುಂಬ ಕಮ್ಮಿನೇ ಇರುತ್ತೆ. ಬಟ್ ಈ ಥರ ನಿಕ್ ನೇಮ್ಗಳನ್ನೆಲ್ಲ ಕೇಳ್ತಾ ಇರ್ತಾರೆ. ಸೊ ನೋಡಿ ಇಲ್ಲಿ ಲಿಟಲ್ ಬಾಯ್ ಮತ್ತು ಫ್ಯಾಟ್ ಮ್ಯಾನ್ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರಿತ್ತು. ಸೊ ಫ್ಯಾಟ್ ಮ್ಯಾನ್ ಬಂದ್ಬಿಟ್ಟು ನಮಗೆ ನಾಗಾಸಾಕಿ, ಸೊ ಲಿಟಲ್ ಬಾಯ್ ಬಂದ್ಬಿಟ್ಟು ನಮಗೆ ಹಿರೋಶಿಮಾ. ಸೊ ಅಷ್ಟು ಫ್ಯಾಕ್ಟ್ಸ್ ನೆನ್ಪಿಟ್ಕೊಂಡಿರಿ. ಇದ್ರ ಮೇಲೆ ಒಂದು ಸಪ್ರೇಟಾಗಿ ವಿಡಿಯೋ ಕೂಡ ಮಾಡಿಬಿಟ್ಟಿರ್ತೀನಿ. ಯಾಕಂತಂದರೆ ಇದು ಒಂಥರ ಫೇವ್ರೆಟ್ ಕ್ವೆಶನ್ಸ್ ಅವ್ರಿಗೆ ಕೇಳ್ತಾನೆ ಇರ್ತಾರೆ. ನೆಕ್ಸ್ಟು, ಹೂ ಅಮಾಂಗ್ ದ ಫಾಲೋಯಿಂಗ್ ಹ್ಯಾಡ್ ಬಿಲ್ಟ್ ಬ್ಯೂಟಿಫುಲ್ ಟೆಂಪಲ್ಸ್ ಅಟ್ ಪಟ್ಟದಕಲ್ಲು ಮತ್ತು ಐಹೊಳೆ. ಇದನ್ನು ನೋಡಿ ನಾನು ಕೀ ಆನ್ಸರ್ಸಲ್ಲಿ ರಾಷ್ಟ್ರಕೂಟ ಅಂತ ಹೇಳಿದ್ದೆ. ಬಟ್ ಆನ್ಸರ್ ಬಂದ್ಬಿಟ್ಟು ಇದ್ರದ್ದು ಚಾಲುಕ್ಯ. ಯಾಕಂತಂದರೆ ಕೆಲವೊಂದು ಕಡೆ ಬ್ರೌಸ್ ಮಾಡಿದಾಗ ರಾಷ್ಟ್ರಕೂಟ ಅಂತಲೂ ಕೂಡ ಸಿಗ್ತಾಯಿತ್ತು, ಅದಕ್ಕೋಸ್ಕರ ರಾಷ್ಟ್ರಕೂಟ ಅಂತ ಹೇಳಿದೆ. ಆದರೆ ಕಮೆಂಟ್ ಸೆಕ್ಷನಲ್ಲಿ ಎಷ್ಟೊಂದು ಸ್ಟೂಡೆಂಟ್ಸ್ ಹೇಳ್ತಾಯಿದ್ರು ಇದು ಆನ್ಸರು ಚಾಲುಕ್ಯ ಅಂತ. ಅದಾದಮೇಲೆ ಒಬ್ಬರು ಮೆನ್ಷನ್ ಮಾಡಿದರು 8th ಸ್ಟ್ಯಾಂಡರ್ಡಿನ ಬುಕ್ಕಲ್ಲಿ ಅದು ಬರುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಒಂದ್ಸರಿ ವೆರಿಫೈ ಮಾಡ್ಕೊಂಡಾಗ ಗೊತ್ತಾಯಿತು ಇದರ ಆನ್ಸರ್ ಬಂದ್ಬಿಟ್ಟು ಚಾಲುಕ್ಯ ಅಂತ. ಸೊ ಒಂದೇ ನೋಡ್ಕೋಬೇಕು ಅಂತಂದರೆ ನೀವು ಇಂಪಾರ್ಟೆಂಟು ಟೆಂಪಲ್ಸು ಯಾವುದಾದಿದ್ದಾವೆ ಕರ್ನಾಟಕದಲ್ಲಿ, ಇಂಪಾರ್ಟೆಂಟ್ ಟೆಂಪಲ್ಸು ಮತ್ತು ಯಾವ ಟೈಮಲ್ಲಿ ಯಾರ ಟೈಮಲ್ಲಿ ಅದನ್ನು ಕಟ್ಟಿರೋದು ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಒಂದ್ಸರಿ ನೋಡ್ಕೊಂಡಿರಿ ನೀವು. ನೆಕ್ಸ್ಟು ಕಲ್ಯಾಣಿ ಚಾಲುಕ್ಯಾಸು
ಜಗದೇಕಮಾಲ ಈ ಟೈಟಲ್ ಯಾರಿಗಿತ್ತು ಅಂತಂದರೆ ಜಯಸಿಂಹ 2. ಸೊ ಇಂಪಾರ್ಟೆಂಟ್ ಟೈಟಲ್ಸು ಮತ್ತು ಯಾವ್ಯಾವ ಕಿಂಗ್ಸಿಗೆ ಏನೇನು ಟೈಟಲ್ಸ್ ಇತ್ತು ಅದರಲ್ಲಂತೂ ಒಂದು ಕ್ವೆಶನ್ನು ಖಂಡಿತ ಕೇಳಿರ್ತಾರೆ. ಅದನ್ನು ಒಂದ್ಸರಿ ನಾವು ನೋಡ್ಕೊಂಡಿರೋಣ. ಇದ್ರ ಮೇಲೆ ಇವಾಗಲೇ ಮುಂಚೆ ನಾನು ಕರೆಂಟ್ ಅಫೇರ್ಸಲ್ಲೂ ಕೂಡ ಡಿಸ್ಕಸ್ ಮಾಡ್ತಾ ಇರೋ ಟೈಮಲ್ಲಿ ಮಾಡಿರಬೇಕು ವೀಡಿಯೋ, ಬಟ್ ಇನ್ನೊಂದು ಸರಿ ಬರೀ ಸಪ್ರೇಟು ಟೈಟಲ್ಸ್ಗೋಸ್ಕರನೇ ಒಂದು ವೀಡಿಯೋ ಮಾಡಿರ್ತೀನಿ. ನೆಕ್ಸ್ಟ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗಿರುತ್ತದು. ಸೊ ಈ ಪಾರ್ಟಲ್ಲಿ ಇಷ್ಟೇ. ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೊಂದು 10 ಅಥವಾ 15 ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡಿರಿ. ನಿಮ್ಮ ಫೇಸ್ಬುಕ್ ಪೇಜ್ ಆಗಿರಲಿ ಅಥವಾ ಬೇರೆ ಚಾನಲ್ಸಲ್ಲೂ ಕೂಡ ಶೇರ್ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕಂತಂದರೆ ಇದೇ ಥರ ವೀಡಿಯೋ ನಾನು ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ತೀನಿ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ.